ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೀಶೋದಿಂದ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಬರೀ ಇವಾಗ 3 ಬಂದಿದೆ. ಮಿಕ್ಕಿದ್ದು ಬರೋದನ್ನು ನಾನು ನಿಮಗೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಯಾವುದು ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ನಾನು ಪರ್ಚೇಸ್ ಮಾಡಿದ್ದು 2 ಲಿಪ್ ಬಾಮ್ ಇಲ್ಲಿದೆ. ಓಪನ್ ಮಾಡಿ ತೋರಿಸ್ತೀನಿ. ಅದಾದ ನಂತರ ನಾನು ಒಂದು ಕುರ್ತಿ ಸೆಟ್ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಫೈನಲ್ ಒನ್ ಈಸ್ ದ ಸಾರಿ. ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಕಲರ್ ನೋಡಿ. ವಾವ್ 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 ವಾವ್, ತುಂಬ ಸಿಲ್ಕಿ ಕಾಣ್ತಾ ಇದೆ. ಅದು ಹೇಗಿದೆ ಅಂತ ನೋಡೋಣ. ಗ್ರೀನ್ ಕಲರಲ್ಲಿದೆ. ಹೇಗಿದೆ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಸಿ ದ ಓಕೆ. ವಾವ್, ಸ್ಮೂತ್ ಇದೆ. ನಾನೊಮ್ಮೆ ಹಾಕಿ ನಿಮಗೆ ತೋರಿಸ್ತೇನೆ. ಇವಾಗ ಹಾಕಿ ತೋರಿಸೋದಿಲ್ಲ ಪೂರ್ತಿಯಾಗಿ, ಬಟ್ ಸಿಂಪಲ್ ಇದೆ. ಬಟ್ ನೋಡಿ, ಈ ಥರ ಇದೆ. ಮತ್ತೆ ನಾನು ನಿಮಗೆ ಸರಿಯಾಗಿ ಒಂದು ಸಲ ತೋರಿಸ್ತೀನಿ. ಸಿಂಪಲ್ ಅಂತಂದರೆ ತುಂಬಾ ಸಿಂಪಲ್ ಇದು. ಆಮೇಲೆ ಇದು ಇದರ ಪ್ಯಾಂಟ್. ಓಕೆ, ಸಾರಿ ಈ ಥರ ಇದೆ. ಇದು ತುಂಬ ಸಿಲ್ಕಿ ಅಂತ ಅನಿಸ್ತಾ ಇದೆ. ಸೊ ಐ ಡೋಂಟ್ ನೋ ಇದು ಯಾವ ಥರ ಕಾಣ್ಬೋದು ಅಂತ ಗೊತ್ತಿಲ್ಲ. ಬಟ್ ಮೆಟೀರಿಯಲ್ ಓಕೆ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಹೇಗೆ ಕಾಣ್ತಾ ಇದ್ದೀನಿ ನೋಡಿ, ಸೀರೆ ಇದು. ಆ್ಯಂಡ್ ಇದು ಪ್ಯಾಂಟ್ ನಿಮಗೆ ತೋರಿಸಿದೆ. ನಾನು ತುಂಬಾ ಸಿಂಪಲಾಗಿ ತೊಗೊಂಡಿರೋದು, ಬಿಕಾಸ್ ತುಂಬ ಶೆಕೆ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಹೆವಿ ಎಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು. ನೋಡಿ, ಕುರ್ತಿ ಕೂಡ ಅಷ್ಟೇ ತುಂಬ ಸಿಂಪಲ್ ಇದೆ. ಏನು ಎಕ್ಸ್ಟ್ರಾರ್ಡಿನರಿ ಏನೂ ಇಲ್ಲ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು, ಬರೀ ಕೈಗೆ ಮಾತ್ರ ಡಿಸೈನ್ ಥರ ಇದೆ. ಸೊ ಲಿಪ್ ಬಾಮ್ ತೊಗೊಂಡಿದ್ದೀನಿ. ಲಿಪ್ ಬಾಮ್ ಅಲ್ಲ ಇದು, ಎಂತ ಲಿಪ್ ಗ್ಲಾಸ್. ಲಿಪಿ, ಬಿಕಾಸ್ ಐ ಆಮ್ ಎ ಲಿಪಿ ಗರ್ಲ್. ಸೊ ನನಗೆ ಲಿಪ್ ಗ್ಲಾಸ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನನ್ನ ಮಗಳು ಹೇಳ್ತಾ ಇದ್ದಾಳೆ ತುಂಬ ವ್ಯವಸ್ಥೆ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಒಂದು ನನಗೆ, ಇನ್ನೊಂದು ಯಾರಿಗೆ ಗೆಸ್ ಮಾಡಿ. ಒಂದು ನನಗೆ, ಇನ್ನೊಂದು ಯಾರಿಗೆ, ಇನ್ನೊಂದು ನನ್ನ ಅಕ್ಕನ ಮಗಳಿಗೆ ಮೋನಿಶಳಿಗೆ. ಬಿಕಾಸ್ ಸೊ ಇಲ್ಲಿದೆ 2. ವಾ, ನಾನು ಅಂದ್ಕೊಂಡಿದ್ದು ಗ್ಲಾಸ್ ಅಂತ. ಗ್ಲಾಸ್ ಅಲ್ವಾ ಅಂತ ಇದು? ಗ್ಲಾಸ್ ಥರ ಕಾಣ್ತಾ ಇಲ್ಲ ನೋಡಿ. 2 ಇದೆ, ಥರ ಇದೆ 2. ತುಂಬ ಕ್ಯೂಟ್ ಇದೆ ನೋಡೋದಕ್ಕೆ. ಸೊ ಸ್ವಾಚ್ ಮಾಡಿ ನೋಡೋಣ. ಕಲರ್ ಪಿಂಕೇ ಬರುತ್ತಾ ಅಲ್ಲ ಬೇರೆ ಬರುತ್ತಂತ. ಮೊದಲು ಸ್ಮೆಲ್ ನೋಡ್ತೀನಿ ನಾನು ಹೇಗಿದೆ ಅಂತ. ಸ್ಮೆಲ್ ಚೆನ್ನಾಗಿದೆ ಇದ್ರದ್ದು. ನೋಡ್ತೀಯಾ? 10 out of 10 ಚೆನ್ನಾಗಿದೆ. ಪಿಂಕ್ ಅಷ್ಟೊಂದು ಬರೋದಿಲ್ಲ, ಹಾಗೆ ಕಾಣ್ತಾ ಉಂಟು. ಬಟ್ ಪಿಂಕ್ ಬರ್ತಾ ಇಲ್ಲ ಇದರಲ್ಲಿ, ಕಲರ್ ಬರ್ತಾ ಇಲ್ಲ ಪಿಂಕ್. ಇನ್ನೊಂದು ಪ್ಲೇನ್. ಇದು 2 ಇತ್ತು. ಆ 2 ಹೆಸರು ಏನು ಅಂತ ನನಗೆ ಮರ್ತು ಹೋಯ್ತು ಇವಾಗ. ಕ್ಯಾನ್ಬೇರಿ. ಇದು ನನ್ನಲ್ಲಿ ಮೊದಲು ಇತ್ತು ಅಂತ ಅನ್ಸುತ್ತೆ. ಶೈನ್ ಆಗುತ್ತೆ ಈ ಥರದ್ದು ಲಿಪ್ ಬಾಮ್. ನಾನು ಸ್ಕೂಲಲ್ಲಿ ಹೋಗಬೇಕಾದ್ರೆ, ಕಾಲೇಜ್ಗೆ ಹೋಗಬೇಕಾದ್ರೆ ಹಾಕೊಳ್ತಾ ಇದ್ದೆ. ಸ್ಮೆಲ್ ಕೂಡ ಅದೇ ಬರ್ತಾ ಇದೆ. ಇದರ ಸ್ಮೆಲ್ ಸ್ವಲ್ಪ ಸ್ಟ್ರಾಬೆರಿ ಬರ್ತಾ ಇದೆ. ಆ್ಯಂಡ್ ನಾನು ಅವಳಲ್ಲಿ ಕೇಳಿದೆ ನಿಮ್ಗೆ ಯಾವ್ದು ಕಲರ್ ಆಗ್ಬೋದು ಅಂತ. ಪಿಂಕ್ ಆಗ್ಬೋದು ಅಂತ ಹೇಳಿದ್ದು. ಇದು ಸೇಮ್ ಸ್ಟ್ರಾಬೆರಿ. ಆ್ಯಂಡ್ ಇದು ಲಿಪ್ ಆಯಿಲ್. ಓಕೆ, ದಿಸ್ ಇಸ್ ಅ ಲಿಪ್ ಆಯಿಲ್. ಲಿಪ್ ಬಾಮ್ ಅಲ್ಲ, ಇದು ಲಿಪ್ ಆಯಿಲ್. ಓಕೆ, ವೆರಿ ನೈಸ್. ಇದು 2 ಇದ್ರ ಕಲರ್ ಬರುತ್ತೆ. ನಾನು ಅವಾಗ ತೋರಿಸೋಕ್ಕಾಗಿರಲಿಲ್ಲ ನಿಮಗೆ, ಅಂತಂದರೆ ಕಾಣ್ತಾ ಇರಲಿಲ್ಲ ನೋಡಿ. ಈ ಕಲರ್ ಇದೆ. ಯಾವುದು ಇದು? ಮೋನಿಶಾ ಚೂಸ್ ಮಾಡಿರುವಂಥದ್ದು. ಇದು ನಾನೇ ಅವಳಲ್ಲಿ ಕೇಳಿದ್ದೆ ನಿನಗೆ ಯಾವುದು ಬೇಕು ಅಂತ. ಮಕ್ಕಳಲ್ವಾ, ಸೊ ಅವ್ರಿಗೆ ಬೇಕಾಗಿರೋದನ್ನು ಅವ್ರು ಚೂಸ್ ಮಾಡಲಿ ಅಂತ. ನಂದು ಲಿಪ್ಸ್ಟಿಕ್ ಏನಿದೆ ನೋಡಿ ಅದರಲ್ಲಿ ಬಂತು ಹಾಕಬೇಕಾದ್ರೆ. ಇನ್ನೊಂದು ಈ ಕಲರ್ ನೋಡಿ. ಸೊ ದ ಸೆಕೆಂಡ್ ಒನ್, ಆ್ಯಕ್ಚುಲಿ ಈ ಕಲರ್ ಅಲ್ಲ ಇದು. ನಾನು ಲಿಪ್ಸ್ಟಿಕ್ ಹಚ್ಚಿದ್ರಿಂದ ಅದರಲ್ಲಿ ಈ ಕಲರ್ ಉಳಿತು. ಓಕೆ, ಇಲ್ಲಾಂದರೆ ಇದು ಈ ಕಲರ್ ಅಲ್ಲ. ಓಕೆ,
3 ಪಾರ್ಸೆಲ್ ಬಂದಿದೆ. ಎರಡು ನಂದು, ಒಂದು ಇವ್ರದ್ದು. ಇವರು ಒಂದು ವಾಚ್ ಯಾವ್ದು ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ. ಇದೊಂದು ವಾಚ್, ಇದು ಇವರ ವಾಚ್. ಸೊ ಡೈಲಿ ವೇರಿಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಸ್ವರ್ಣ ಅಂತ ಬರ್ತಿದೆ, ಹೀಗೆ ಇದೆ. ನಾನೇನು ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರು ಬಂದು ನೋಡಲಿ ಅಂತ. ವಿತ್ ಪರ್ಮಿಷನ್, ಅವ್ರ ಹತ್ರ ಪರ್ಮಿಷನ್ ಕೇಳಿದೆ. ನಾನು ಇದನ್ನ ಓಪನ್ ಮಾಡಿ ತೋರಿಸಬಹುದಾ ಅಂತ. ತೋರಿಸು ಅಂತ ಹೇಳಿದರು. ನೋಡು ವಾಚ್ ತಂದಿದ್ದು. ಒಪ್ಪನ ವಾಚಿಯ ನಿಶಳ್ದು ಪಾತ್ರೆ ಎಲ್ಲ ತೊಳ್ದಾಯ್ತು. ಬೇರೆ ಬಿಡ್ಬೇಡ, ಸೆಕೆಂಡ್ ನಿಲ್ಲಕ್ಕಾಗೋದಿಲ್ಲ. ಧನ್ಯವಾದ ಅಂತ ಬರ್ತಿದ್ದಾರೆ. ನನ್ನ ಇನ್ನೊಂದು ಪಾರ್ಸಲ್ ಬರೋದು ಬಾಕಿ ಇದೆ. ಅದು ನಿಶಾ ಇದ್ದಾಳೆ. ನಿಶಾಳಿಗೆ ಐಬ್ರೋ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ಅವಳ ಐಬ್ರೋ ತುಂಬ ದಪ್ಪ ಇದೆ. ನಂದು ಕೂಡ ಮಾಡಬೇಕು ಅಂತ ಇಲ್ಲ. ನನ್ನ ಐಬ್ರೋಸ್ ಕೂಡ ಡಾರ್ಕ್ ಇದೆ, ಬಟ್ ನಂಗೆ ಐಬ್ರೋಸ್ ಮಾಡೋದು ತುಂಬ ಇಷ್ಟ, ಯುನಿಕ್ ಕಾಣುತ್ತೆ. ನೋಡೋಣ ಹೇಗಿದೆ. ಯಾರಿಗೆಲ್ಲ ಮತ್ತು ಚಿಕ್ಕಲ್ಲಿ ಆಟಾಡ್ತಾ ಇದ್ದು, ನಾವು ತುಂಬ ಆಟಾಡ್ತಾ ಇದ್ವಿ. ಸೊ ಎಸ್, ಇದು ಬರೀ ಐಬ್ರೋ ಮಾತ್ರ ಇದರಲ್ಲಿದೆ. ನನ್ನಲ್ಲಿ ಮೊದಲು ಐ ಶ್ಯಾಡೋ ಪ್ಯಾಲೆಟ್ ಏನಿತ್ತು ನೋಡಿ, ಅದರಲ್ಲಿ ಇತ್ತು. ಅದು ಯೂಸ್ ಮಾಡಿದ್ದೆ, ಬಟ್ ಒಂದು ಸಲ ಅದು ನನ್ನ ಕೈಯಿಂದ ಕೆಳಗೆ ಬಿತ್ತು, ಪುಡಿ ಆಯಿತು. ಸೊ ನನಗೆ ಬೇಕಿತ್ತು ಇದು ಐ ಶ್ಯಾಡೋ ಅಲ್ಲ, ಇದು ಐಬ್ರೋ ಸೆಟ್ ಮಾಡ್ತಾರೆ. ಪರ್ಫೆಕ್ಟ್ ಹೈ 24 ಯೂಶ್ವಲ್ ಆಗಿ ಅವಳಿಗೆ ತುಂಬ ಇಷ್ಟ ಅನ್ಪ್ಯಾಕ್ ಮಾಡೋದು. ಇವಾಗಂತೂ ಪಾತ್ರೆ ತೊಳಿತಾ ಇದ್ದಲ್ಲ, ಕ್ಲೀನ್ ಮಾಡ್ತಾ ಇದ್ದೆಲ್ಲ, ಮಾಡ್ತಾ ಇದ್ದು. ಹಾಗೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಓಪನ್ ಮಾಡಿದೆ. ನನ್ನ ಫೇವ್ರೆಟ್ ಸಾಂಗ್ ಬಂತು, ಪಿಯ ಪಿಯ. ತುಂಬ ಪ್ರೊಫೆಷನಲ್ ಆಗಿ ಕಾಡ್ತಾ ಉಂಟು, ಏನೋ ತುಂಬ ಚೆನ್ನಾಗಿದೆ. ಸೊ ಲೆಟ್ಸ್ ಸಿ. ಲೈಕ್ ಮೂವಿ ಆಕ್ಟರ್ಸ್ ಯೂಸ್ ಇಟ್. ಓ ಮೈ ಗಾಡ್, ಇದಕ್ಕೆ ಸೊ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಸೊ ಗುಡ್ ಗುಡ್ ಗುಡ್. ಸೊ ಈ ಥರ ಇದೆ. ಈ ಥರ ನನಗೆ ಸ್ಟೋರ್ ಈ ಥರ ಇದೆ. ಇದಾದ ಮುಚ್ಚಳ ಒಂದೊಂದಾಗಿ ತೆಗಿಬೇಕು ಥರ, ಆ್ಯಂಡ್ ಹೀಗೆ ಮುಚ್ಚುವಂಥದ್ದು. ಓಕೆ ಓಕೆ ಓಕೆ. ಹಲೋ ಎವ್ರಿವನ್. ಸೊ ಅದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಅಂತ. ಸೊ ಸಿ, ನೋಡೋಣ ಹೇಗಿದೆ ಅಂತ. ಈ ಥರ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇಲ್ಲಿ ತನಕ ಏನೆಲ್ಲ ಪ್ಯಾಕೇಜ್ ಬಂದಿತ್ತು ನೋಡಿ, ಅದರ ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ಅಲ್ಲಿ ಇದೆ ನಿನ್ನೆ ಅದರ ಪಾರ್ಸೆಲ್ ಅದರ ಪ್ಲಾಸ್ಟಿಕ್ಸ್ ಎಲ್ಲ. ಸೊ ಲೆಟ್ಸ್ ಸಿ. ಅವರು ನನ್ನ ಹಸ್ಬೆಂಡ್ ಬಂದು ಹಾಗೆ ವಿಡಿಯೋದಲ್ಲಿ ಆಚೀಚೆ ಹೋಗ್ತಾ ಇದ್ದಾರೆ. ಇದು ಓಷನ್ ಬ್ಯೂಟಿ ಅಂತ ಹೇಳ್ಬಿಟ್ಟು ಈ ಥರ ಇದೆ. ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದು ನಾನು. ಲೆಟ್ಸ್ ಸಿ. ಅದೇನು ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ, ಗ್ಲಾಸ್ ಟೈಪಲ್ಲಿ ಇದೆ. ಕ್ಲಿಯರ್ ಲಿಪ್ಸ್ಟಿಕ್ಕಾ? ಗೊತ್ತಿಲ್ಲ. ಹೌದದು ಕ್ಲಿಯರ್ ಲಿಪ್ಸ್ಟಿಕ್, ಲಿಪ್ ಬಾಮ್ ಥರ. ಏನು ನಿಮಗೆ ಕಾಣ್ತಾ ಇಲ್ಲ ನೋಡಿ ಅದರಲ್ಲಿ. ಏನು ಕಾಣ್ತಂದರೆ ಬೇರೆ ಲಿಪ್ಸ್ಟಿಕ್ ಹಚ್ಚಿ ಇದನ್ನು ಹಾಕ್ಕೊಳ್ಬೋದು, ನನಗೆ ಆ ಥರ ಅನಿಸ್ತಾ ಇದೆ. ಬಟ್ ಜೆಲ್ ಲಿಪ್ಸ್ಟಿಕ್ ಅಂತ ಹೇಳ್ತಾರೆ ಇದಕ್ಕೆ. ಜೆಲ್ ಟೈಪಲ್ಲಿದೆ. ನನಗೆ ಇನ್ನೂ ಲಿಪ್ಸ್ಟಿಕ್ ತೊಗೊಳ್ಳೋದಿದೆ. ಇದು ನಾನು ಸಿಂಪ್ಲಿ ತೊಗೊಂಡದ್ದು, ನೋಡೋಣ ಹೇಗಿರುತ್ತೆ. ಡೈಲಿ ಹಾಕೋಕ್ಕಾಗತ್ತಲ್ಲ ಈ ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಇದೆ.
ಹಲೋ ಎವ್ರಿವನ್, ನಾನು ನಿಮ್ಗೆ ಹೇಳಿದ್ದೆ ನನ್ನ ಪಾರ್ಸೆಲನ್ನು ನಾನು ಹಂತವಾಗಿ ತೋರಿಸ್ತೀನಿ ಅಂತಂದರೆ ಒಂದೇ ಸಲ ಮೀಶೋದಲ್ಲಿ ಬರೋದಿಲ್ಲ. ಹಾಗೆ ಇವಾಗ ನಾನು ಯಾವಾಗ ನನ್ನ ಪಾರ್ಸೆಲ್ ಬರುತ್ತೆ ನೋಡಿ ಆವಾಗ ನಾನು ವೀಡಿಯೋ ಶೂಟ್ ಮಾಡಿ ಇಟ್ಕೊಳ್ತೀನಿ ಮತ್ತು ಒಂದರಲ್ಲಿ ಹಾಕ್ತೀನಿ ಅಂತ. ಸೊ ಇವತ್ತು ನನ್ನ 2 ಪಾರ್ಸೆಲ್ ಬಂದಿದೆ. ಸೊ ಮೊದಲಿಗೆ ನಾನೊಂದು ಸ್ಕೆಚ್ ಬುಕ್ ಆರ್ಡ್ರ್ ಮಾಡಿದ್ದೆ ನನಗೆ ಮತ್ತು ನಿಶಾಳಿಗೆ. ನೋಡೋಣ, ಇವಾಗ ರಜೆ ಅಲ್ಲ, ರಜೆಯಲ್ಲಿ ನಿಶಾಳಿಗೆ ಮಾಡ್ಬೋದು ಡ್ರಾಯಿಂಗ್ ಎಲ್ಲ. ನೋಡೋಣ ಎಷ್ಟು ಡ್ರಾಯಿಂಗ್ ಮಾಡ್ತಾಳ, ಅವಳಿಗೆ ಬೇಕಾ ಅಂತ ಗೊತ್ತಿಲ್ಲ. ಬೇಕಾ ನಿಮಗೆ? ಮಾಡೋದಾದರೆ ಮಾತ್ರ ಆಯಿತಾ, ಇಲ್ಲದ್ರೆ ಬೇಡ. ಇಲ್ಲಾಂದರೆ ನಾನು ಇಟ್ಕೊಳ್ತೇನೆ 2. ಬೇಡವಾ? ತುಂಬ ಒಳ್ಳೆದಿದೆ ಇದು. 2 ಸ್ಕೆಚ್ ಬುಕ್ ಬಂದಿದ್ದು. ಹಾಂ, ಸಣ್ಣದೇ ನಾನು ಆರ್ಡರ್ ಮಾಡಿದ್ದು, ದೊಡ್ಡ ಆರ್ಡರ್ ಮಾಡಿದ್ದು ಸಣ್ಣದೇ. ಥ್ಯಾಂಕ್ ಯು. ವಾವ್, ನೋಡಿ ಚೆನ್ನಾಗಿದೆ. ಇದೇ ಇದ್ದದ್ದು ನನ್ನ ಹತ್ರ ಮೊದಲು, ಸೇಮ್ ಇದೇ ಇದ್ದದ್ದು ನನ್ನ ಹತ್ರ ಮೊದಲು, ಇದೇ ಇದ್ದದ್ದು ಸೇಮ್ ಅಲ್ಲ ಇದು. ನೋಡಿ ಇದು ಇಷ್ಟು ಚೆನ್ನಾಗಿದೆ. ಸೊ ಒಂದು ನನಗೆ ಒಂದು ನಿಶಾಳಿಗೆ ತಗೋ. ಏನಿದೆ ನನಗೆ ಅದು ಕೂಡ ನೆಕ್ಸ್ಟ್ ನಾನೊಂದು ಆರ್ಡ್ರ್ ಮಾಡಿದ್ದೆ ಬ್ಯಾಗ್. ಏನಕ್ಕೆ ಅಂತಂದರೆ ಮದುವೆ ಬರ್ತಾ ಇದೆ ಅಲ್ವಾ, ಸೊ ಆ ಸಾರಿ ಜೊತೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಬ್ಯಾಗನ್ನು ಆರ್ಡರ್ ಮಾಡಿದ್ದೆ. ಸೊ ಹೆಚ್ಚಿ ನೋಡೋಣ ಎಂತ ಏನಾದರೂ ಇದಿದೆಯಾ? ಇದರಲ್ಲಿ ಜಾಸ್ತಿ ಪೀಸಸ್ ಇದೆ ಇಲ್ಲ, ಒಂದೇ ಥರ 50. ಇದರಲ್ಲಿ ಕೂಡ 50 ಇದೆ, ಆದರೆ ಹೀಗೆ ಕಂಪೇರ್ ಮಾಡಿದ್ರೆ ಒಂದೇ ಥರ ಉಂಟು. ನಾನು ಇದನ್ನೇ ತಗೊಳ್ಳೋದು. ಆಯಿತು, ಬಾಯ್ ಬಾಯ್. ಸೊ ಪ್ಯಾಕೇಜಿಂಗ್ ಸೂಪರ್, ಪ್ಯಾಕೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೆಟ್ಸಿ ನೋಡೋಣ ಒಳಗೆ ಹೇಗಿದೆ ಅಂತ. ಚೆನ್ನಾಗಿದೆ. ಆರ್ಡರ್ ಮಾಡಿದ್ದು ಮತ್ತೆ ಅದರಲ್ಲಿ ಚೇಂಜ್ ಇತ್ತು ಫೋಟೋ ಅಲ್ಲಿ. ಇದೆ ಅದರಲ್ಲಿ ಚೈನ್ ಇತ್ತಲ್ಲ, ಚೈನ್ ಒಳಗಡೆ ಉಂಟು ನೋಡಿ. ಜಿಗ್ 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 ಅಂತ ಉಂಟು. ಕ್ವಾಲಿಟಿ ವೈಸ್ ನೋಡೋದಾದ್ರೆ ಓಕೆ ಅಂತ ಅನಿಸ್ತಾ ಇದೆ ನನಗೆ. ಕ್ವಾಲಿಟಿ ವೈಸ್ ನೋಡಬೇಕಾದ್ರೆ ಇದು ಸ್ವಲ್ಪ ಓಕೆ ಅಂತ ಅನಿಸ್ತಾ ಇದೆ. ಬಟ್ ಮದುವೆಗೆ ತೊಗೊಂಡು ಹೋಗೋದಕ್ಕೆ ಇಟ್ಸ್ ಬೆಸ್ಟ್. ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಲೆಟ್ಸಿ ಒಳಗೆ ನೋಡೋಣ. ತುಂಬ ಫ್ಯಾನ್ಸಿ ಇದೆ, ತುಂಬ. ಒಳಗಡೆ ಈ ಥರ ಇದೆ ಆ್ಯಂಡ್ ಜೊತೆಗೆ ಶೈನ್ ಕೂಡ ಸಿಗುತ್ತೆ ಈ ಥರ. ಇವಾಗ ನಿಶು ಒಮ್ಮೆ ಹಾಕ್ತಾಳೆ ನೋಡಿ. ಹಾಕ ಒಮ್ಮೆ. ನಾನು ಕ್ಯಾಮರಾ ಇದು ಬರ ಉಂಟು, ಹತ್ತಿರದಿಂದ ತೋರಿಸೊಮ್ಮೆ. ನಾನು ಇದಕ್ಕೆ 10 ಔಟ್ ಆಫ್ ಎಷ್ಟು ಕೊಡಬೇಕು? 10 ಔಟ್ ಆಫ್ 10 ಕೊಡ್ತಾನೆ. ಮತ್ತು ಇದು ಹಾರ್ಟ್ ನೋಡಿ, ತುಂಬ. ಓಕೆ ಫ್ರೆಂಡ್ಸ್, ನನಗೆ ಇದು ಕೂಡ ಮೀಶೋದಿಂದಲೇ ಬಂದಿರೋದು. ಮೀಶೋದಿಂದಲೇ ನಾನು ಆರ್ಡರ್ ಮಾಡಿದ್ದು. ಮೇಕಪ್ ಪೌಚ್ ಬೇಕಿತ್ತು, ನನ್ನಲ್ಲಿ ಇರಲಿಲ್ಲ. ಅದು ನನ್ನಲ್ಲಿ ಮೊದಲು ಇದೆ, ಅದು ಇವಾಗ ಜಿಪ್ ಏನಿದೆ ನೋಡಿ ಅದು ಹಾಕೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹೊಸ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಈ ಕಲರಲ್ಲಿದೆ, ಪೀಚ್ ಕಲರಲ್ಲಿದೆ. ನೋಡೋದಕ್ಕೆ ಸಖತ್ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದ್ರೂ ಕೂಡ ತುಂಬ ಚೆನ್ನಾಗಿದೆ ನೀವಿಲ್ಲಿ ನೋಡೋದಾದರೆ. ಆ್ಯಂಡ್ ಇದರಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಅರೇಂಜ್ ಮಾಡಿ ಇಟ್ಟಿರೋದು ನಾನಲ್ಲ, ನನ್ನ ಮಗಳು. ಸೊ ಸದ್ಯಕ್ಕೆ ಈ ಥರ ಇದೆ. ಸೊ ನೋಡಿ, ಇದು ಈ ಥರ ಕಾಣ್ತಾ ಇದೆ ಇವಾಗ, ಹೀಗೆ ಈ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ತುಂಬ ಚೆನ್ನಾಗಿದೆ. ಸೊ ಇದರ ಒಳಗಡೆ ಹೇಗಿದೆ ತೋರಿಸ್ತೀನಿ ನೋಡಿ. ಈ ಥರ ಪೂರ್ತಿ ಜಿಪ್ ಓಪನ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಇಲ್ಲೊಂದು ಇದೆ ಸೆಕ್ಷನ್, ಇಲ್ಲೂ ಕೂಡ ನೀವು ಇಡ್ಬೋದು, ಲೈಕ್ ಎಲ್ಲಿ ಅವಳು ಇಟ್ಟಿರೋದು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಮೇಕಪ್ ಬ್ರಷ್ ಎಲ್ಲ ಇಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಇದು ಈ ಥರ ಕಾಣ್ತಾ ಇದೆ ಇವಾಗ ನೋಡಿ. ಸೊ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸೊ ಇದು ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು, ಸಖತ್ತಾಗಿದೆ. ಈ ಫಾಕ್ಸ್ ಟೇಲ್ ಕೂಡ ಮೀಶೋದಿಂದಲೇ ನಾನು ತರಿಸಿರೋದು. ಸೊ ಇದು ನನ್ನ 3rd ಟೈಮ್ ಪರ್ಚೇಸ್ ನಾನು ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಇದು. ಆ್ಯಂಡ್ ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಹೇಳಿದ್ದಾರೆ ಇದು ಚೆನ್ನಾಗಿದೆ ಫಾಕ್ಸ್ ಟೇಲ್ ಅವ್ರದ್ದು ಸನ್ಸ್ಕ್ರೀನ್ ಅಂತ ಹೇಳಿಬಿಟ್ಟು. ಅವರು ಕೂಡ ಯೂಸ್ ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ. 3rd ಟೈಮ್ ಪರ್ಚೇಸ್ ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ. ಇದು ಎಲ್ಲ ಆಲ್ ಸ್ಕಿನ್ ಟೈಪ್ ಯಾರು ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಟೈಮ್ ಸ್ವಲ್ಪ ಚೇಂಜಸ್ ಬಂದಿದೆ ಅಂತ ಅನಿಸುತ್ತೆ, ಬಿಕಾಸ್ ಇದು
ನೀವು ಜೆನ್ UV ಫಿಲ್ಟರ್ಸ್ ಅಂತ ಹೇಳಿಬಿಟ್ಟು ಬಂದಿದೆ. ಸೊ ಇದನ್ನ ಯೂಸ್ ಮಾಡಿದ ನಂತರ ನಾನು ನಿಮ್ಗೆ ಹೇಳ್ತೀನಿ ಇದು ಹೇಗಿದೆ ಅನ್ನೋದು. ಸೊ ನಿಮಗೆ ಇಷ್ಟ ಇದೆ ಇದನ್ನ ಪರ್ಚೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಎಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಅಲ್ಲ, ವಿಡಿಯೋ. ಸೊ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.